ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅವರ ಇತ್ತೀಚೆಗಿನ ದೊಡ್ಡ ಅಸ್ತ್ರಕ್ಕೆ RSS ನಿಂದ ಮಹಾಬಲ ಏನಿದು? ಹಾಗಾದ್ರೆ ಅಚ್ಚರಿಯ ಬೆಳವಣಿಗೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 24ರ ಎಲೆಕ್ಷನ್ ನಿಂದ ಸಾಧ್ಯವಾದಷ್ಟು ಹರಿತಗೊಳಿಸುತ್ತಿದ್ದಾರೆ ರಾಹುಲ್ ಗಾಂಧಿ ಈ ಅಸ್ತ್ರವನ್ನ. ತನ್ನ ಜೀವಮಾನದಲ್ಲಿ ಇದನ್ನ ಸಾಧಿಸ್ತೀನಿ ಅನ್ನೋ ರೀತಿ ಸವಾಲುಗಳನ್ನೆಲ್ಲ ಹಾಕಿದ್ದಾರೆ. ಈ ವಿಚಾರದಲ್ಲಿ RSS ಬಲ ತುಂಬುತ್ತಲ್ಲ. ಮೋದಿಗೆ ಮತ್ತೊಂದು ಆಘಾತವನ್ನು ಕೊಡುತ್ತಾ RSS. ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ನಾವು, ಎಲೆಕ್ಷನ್ ಪೂರ್ವದಲ್ಲೂ ನಡೀತಾ ಇತ್ತು, ಬೂದಿ ಮುಚ್ಚಿದ ಕೆಂಡದಂತಿತ್ತು. ಆದ್ರೆ ಎಲೆಕ್ಷನ್ ಆದ ಮೇಲೆ ಮಾತ್ರ ಅದು ಬಟಾ ಬಯಲಾಯ್ತು, ಬ್ಲಾಸ್ಟ್ ಆಯ್ತು, ಬೀದಿಗೆ ಬಿತ್ತು. RSS ಮತ್ತು BJP ನಡುವಿನ ಜಟಾಪಟಿ ಏನಾಗ್ತಿದೆ ಅನ್ನೋದನ್ನ ಇವತ್ತು ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ನಲ್ಲಿ ಈ ರಿಸಲ್ಟ್ಗೂ ಅದೇ ಕಾರಣವ ಅನ್ನೋ ಚರ್ಚೆಯಿಂದ ಹಿಡಿದು ನೇರವಾಗಿ ಮೋಹನ್ ಭಾಗವತ್ ಅವರು ದೇಶವನ್ನ ಆಳೋದಿಕ್ಕೆ ಹೊರಟವರು ಅಥವಾ ದೇಶದ ಸೇವಕ ಅಂತ ಹೇಳಿಕೊಳ್ಳೋರಿಗೆ ವಿನಯ ಇರಬೇಕು, ಅಹಂಕಾರ ಇರಬಾರ್ದು ಅಂತ ಹೇಳಿದ್ದು. ಮಣಿಪುರ ಹೊತ್ತು ಉರಿತಿದೆ, ಯಾರು ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಚಾಟಿ ಬೀಸಿದ್ದು. ಅಷ್ಟೇ ಅಲ್ಲ, ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅನ್ನೋ ರೀತಿಯಲ್ಲಿ, ಅಂದ್ರೆ ಬೇರೇನೋ ಮೋಸ ಅನ್ನೋ ತರ ಅಲ್ಲ ಅವ್ರು ಹೇಳಿದ್ದು. ಆದ್ರೆ ಎಲೆಕ್ಷನ್ ನಲ್ಲಿ ಆಡಬಾರದ ಮಾತುಗಳು, ಬಳಸಿದ ಭಾಷೆ, ವಿರೋಧ ಪಕ್ಷಗಳು ಅನ್ನೋದಲ್ಲ, ಪ್ರತಿಪಕ್ಷಗಳು ಅಂತ ಕರಿಬೇಕು. ಚುನಾವಣೆಯಲ್ಲಿ ಯಾವ ವಿಷಯವನ್ನ ಆಯ್ಕೆ ಮಾಡಿಕೊಂಡ್ರು ಅದೇ ಸರಿ ಇಲ್ಲ ಅಂತ ತಿವಿದ್ರು. ಅದಾದ ಬಳಿಕ ಇತ್ತೀಚೆಗಷ್ಟೇ ಸೂಪರ್ ಮ್ಯಾನ್ ಆಗೋದಿಕ್ಕೆ ಹೊರಟವ್ರಿಗೆ ಪಾಪ ದೇಶದ ಭವಿಷ್ಯವೇ ಅರ್ಥ ಆಗ್ತಿಲ್ಲ. ಇವತ್ತು ಏನು ಫಲ ಸಿಗ್ತಿದೆಯೋ ಅದು ಎಲ್ಲರೂ ಮಾಡಿದ ಕೆಲಸದಿಂದಾಗಿ, ಬಿಟ್ರೆ ಒಬ್ರಿಂದಲ್ಲ ಅನ್ನುವ ಕ್ಷಿಪಣಿಯನ್ನೇ ಲಾಂಚ್ ಮಾಡ್ತು RSS ಮೋದಿ ಕಡೆಗೆ. ಇದೆಲ್ಲ ಚರ್ಚೆಗಳಾಗ್ತಿರೋ ಹೊತ್ತಲ್ಲಿ ಸುಮಾರು ರಾಮ ಮಂದಿರ ವಿಚಾರದಲ್ಲಿ ಟೀಕೆ ಬೇರೆ ಬೇರೆದಾಗ್ಬಿಟ್ಟಿದೆ. RSS ಆಗಾಗ ಪಾಯಿಂಟ್ ಮಾಡಿ ತೋರಿಸ್ತಾನೇ ಬಂದಿದೆ. ಕೊನೆಗೆ ನಿರ್ಬಂಧ ಸರ್ಕಾರಿ ಉದ್ಯೋಗದಲ್ಲಿದ್ದವ್ರ ಮೇಲೆ ಅದನ್ನ ತೆರವುಗೊಳಿಸಿದಾಗ್ಲೂ ನಾವೇನು ಕೇಳಿರ್ಲಿಲ್ಲಪ್ಪ, ಹಿಂದೆ ಯಾವ ಸರ್ಕಾರನೂ ಕೇಳಿರ್ಲಿಲ್ಲ ಅಂತ ಕೊಟ್ಟ ಆನ್ಸರ್ರೂ ಕೂಡ ಅಚ್ಚರಿ ಕಾರಣ ಆಯ್ತು. ಈಗ ನೋಡಿ, RSS ರಾಹುಲ್ ಗಾಂಧಿ ಅವರ ಮಹತ್ವಾಕಾಂಕ್ಷೆಯ ಯೋಚನೆಗೆ ದೊಡ್ಡ ಬಲವನ್ನೇ ತುಂಬುತ್ತಾ, ಆದ್ರೆ ಬೇರೆ ಸ್ವರೂಪದಲ್ಲಿ. ಬೇರೆ ಏನೂ ಅಲ್ಲ, ಕಾಸ್ಟ್ ಸೆನ್ಸಸ್, ಜಾತಿ ಗಣತಿ ವಿಚಾರ ಇದೆಯಲ್ಲ, ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. BJP ಏನಾದ್ರೂ ಹೇಳಿ, ನಿಮ್ಮ ತಂದೆ ಕಾಲದಲ್ಲೇ ಏನಾಯ್ತು ಅಂತ ಇತಿಹಾಸಕ್ಕೆ ಅದಕ್ಕೆ ಕಾಂಗ್ರೆಸ್ ಇದನ್ನು ವಿರೋಧಿಸಿತ್ತು, ಈಗ ಅದನ್ನು ಭರ್ಜರಿಯಾಗಿ ಕೈಗೆತ್ತಿಕೊಂಡಿದ್ದೀರಿ, ನಮ್ಮನ್ನು ಕೇಳ್ತಿದ್ದೀರಿ, ನಿಮ್ಮ ಅವಧಿಯಲ್ಲಾದ ಗಣತಿಯನ್ನು ಯಾಕೆ ಬಚ್ಚಿಟ್ರಿ, ಕರ್ನಾಟಕದಲ್ಲಿ ಯಾಕೆ ರಿಲೀಸ್ ಮಾಡೋದಕ್ಕಾಗ್ತಿಲ್ಲ, ಜಾತಿ ಗಣತಿ ಮಾಡಿ ಇಟ್ಟಿದ್ದೀರಿ, ತಾಕತ್ತಿದ್ರೆ ರಿಲೀಸ್ ಮಾಡಿ ನೋಡೋಣ, ಈ ಥರ ಎಲ್ಲ ಕಾಲೆಳಿತಿದೆ, ಕೌಂಟರ್ ಕೊಡ್ತಿದೆ BJP. ಏನು ಮಾಡಿದ್ರು ರಾಹುಲ್ ಗಾಂಧಿ ಅವರು ಮಾತ್ರ ಜಾತಿ ಗಣತಿ ಅಸ್ತ್ರ ಬಿಡ್ತಿಲ್ಲ. ನನ್ನ ಜೀವಮಾನದಲ್ಲಿ ಗುರಿ ತಲುಪ್ತೀನಿ ಅನ್ನೋ ತನಕ ಓಪನ್ ಚಾಲೆಂಜ್ ಹಾಕ್ಕೊಂಡು ಎಲೆಕ್ಷನ್ ನಲ್ಲಿ ಸೋಲ್ಲಿ ಗೆಲ್ಲಿ ಏನಾದ್ರೂ ಆಗ್ಲಿ, ಈ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ಅಂದ್ಕೊಂಡೇ ಬರ್ತಿದ್ದಾರೆ. ಹಿಂದುಳಿದ, ದಲಿತ ಮತ್ತು ಈ ಸಮಾಜದಲ್ಲಿ, ದೇಶದಲ್ಲಿ ಶೋಷಿತರನ್ನ ಮೇಲೆತ್ತೋ ಗುರಿಯೇ ಈ ಜಾತಿ ಗಣತಿ ಅನ್ನೋದನ್ನ ಅವ್ರು ಹೇಳ್ಕೊಂಡು ಬರ್ತಿದ್ದಾರೆ. RSS ಈಗ ಕೇರಳದ ಪಾಲಕ್ಕಾಡಲ್ಲಿ ನಡೆದಂತಹ ಒಂದು ಮೀಟಿಂಗ್ ಅಲ್ಲಿ, ಅಂದ್ರೆ ಅದು ಅತ್ಯಂತ ಮಹತ್ವದ ಮೀಟಿಂಗ್, ಕೋಆರ್ಡಿನೇಷನ್ ಮೀಟಿಂಗ್ ಅಂತ ನಡೀತಾ ಇದೆ, ಸಮನ್ವಯ ಸಭೆ ಅಂತ ನಡೀತಾ ಇದೆ. ದೇಶದ ಆಗು ಹೋಗುಗಳ ಬಗ್ಗೆ, ಏನಾಗಬೇಕು ಅನ್ನೋದ್ರ ಬಗ್ಗೆ, ರಕ್ಷಣೆ ಅಂದ್ರೆ ಹೆಣ್ಣುಮಕ್ಕಳ ರಕ್ಷಣೆ ಯಾಕೋ ಬಹಳ ನಿರ್ಲಕ್ಷಿತ ವಿಚಾರ ಆಗಿಬಿಟ್ಟಿದೆಯಲ್ಲ ಅನ್ನೋದು ಅತ್ಯಂತ ಪ್ರಮುಖವಾಗಿ ಚರ್ಚೆ ಆಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆ ವಿಚಾರ ಚರ್ಚೆಗೆ ಬಂತು. ಅಷ್ಟೇ ಅಲ್ಲ, ಜಾತಿ ಗಣತಿ ಅತ್ಯಂತ ಪ್ರಮುಖ ಇವತ್ತಿನ ಸಮಾಜದಲ್ಲಿ ಅನ್ನೋದನ್ನ RSS ಎತ್ತುಕೊಂಡಿರೋದು ವಿಷಯವನ್ನ. ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮೋದಿ ಅಮಿತ್ ಶಾ ಏನಂದ್ರು ಎಲೆಕ್ಷನ್ಗೂ ಮುನ್ನ, ಜಾತಿ ಗಣತಿ ಅನ್ನೋದು ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವ, ಸಮಾಜವನ್ನ ಒಡೆಯುವ ತಂತ್ರ ಅಂತ ಕಾಂಗ್ರೆಸ್ನತ್ತ ತೀಕ್ಷ್ಣ ಬಾಣವನ್ನು ಬಿಟ್ರು. ಕಡೆಗೆ ಸ್ವಲ್ಪ ಸಾಫ್ಟ್ ಆದ್ರು, ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲೋ ಉಲ್ಟಾ ಹೊಡೆದ್ರೆ ಅಂತ ಅನಿಸ್ತೋ ಏನೋ. ಜಾತಿ ಗಣತಿ ಮುಂದಿನ ದಿನಗಳಲ್ಲಿ ನೋಡೋಣ, ನಾವೇನಾದ್ರೂ ವಿರೋಧಿಗಳಲ್ಲ ಅಂತ ಟೋನ್ ಚೇಂಜ್ ಆಯ್ತು, ವರಸೆ ಬದಲಾಯ್ತು. ಆದ್ರೆ ಬಹಳ ತೀಕ್ಷ್ಣವಾಗಿ ಜಾತಿ ಗಣತಿ ವಿರುದ್ಧ ಟೀಕಿಸಿದ್ದವರು ಮೋದಿ ಮತ್ತು ಶಾ ನೋಡಿದ್ದೀವಿ. ಮತ್ತು ಆ ನಿಟ್ಟಿನಲ್ಲಿ ಈಗ ನಿತೀಶ್ ಕುಮಾರ್ ಅವರು ಅದ್ರ ಪರವಾಗಿದ್ದಾರೆ. ಅದಕ್ಕೆ ಒತ್ತಡನೂ ಇರುತ್ತೆ. ಜಾತಿ ಗಣತಿ ಮಾಡಿಬಿಟ್ಟಿದ್ದಾರಲ್ಲ ಅವರು, ಕೋರ್ಟ್ ಸ್ಟೇ ಬಂದಿದೆ, ಅದಕ್ಕೆ ಕ್ಲಿಯರ್ ಮಾಡಿಸ್ಕೊಡಿ, 9th ಶೆಡ್ಯೂಲ್ ಸೇರಿಸಿ ಅಂತ ಕೇಳ್ತಿದ್ದಾರೆ. ಅದೇನೂ ಆಗಿಲ್ವಲ್ಲ ಇದುವರೆಗೂ. ಹಾಗಾಗಿ ಮೋದಿ ನಿಲುವೇನು ಈ ವಿಚಾರದಲ್ಲಿ ಅಂತ ಗೊತ್ತಿರೋದೆ. ಇದ್ರ ನಡುವೆ RSS ಈಗ ಜಾತಿ ಗಣತಿ ಅನಿವಾರ್ಯ, ಬಟ್ ಎಲೆಕ್ಷನ್ಗೆ ಬಳಕೆ ಆಗಬಾರ್ದು, ಸ್ವಲ್ಪ ಬೇರೆ ರೀತಿಯಲ್ಲಿ ಕಾಂಗ್ರೆಸ್ ಹೇಳ್ತಿರೋದು ಹಂಗಾದ್ರೆ
RSS ಹಿಂಗೆ ಹೇಳ್ತಿದೆ ಅಷ್ಟೇ, ಬೇರೆ ರೀತಿಯಲ್ಲಿ ಹೇಳ್ತಾ ಇದೆ. ಏನಂತ? ಜಾತಿ ಗಣತಿ ಹಿಂದುಳಿದ ಶೋಷಿತರ ಸಮಾಜದಲ್ಲಿ ನಿರ್ಲಕ್ಷಿತರ ಅಭಿವೃದ್ಧಿಗಾಗಿ ಮತ್ತು ಅವರನ್ನು ಕಲ್ಯಾಣ ಮಾಡೋದಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಬೇಕೇ ಬೇಕು ಇವತ್ತಿನ ಸಮಾಜದಲ್ಲಿ. ಎಲೆಕ್ಷನ್ಗೋಸ್ಕರ ಡೇಟಾ ಬಳಕೆಯಾಗಬಾರದು ಅಷ್ಟೇ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇದರ ಅನಿವಾರ್ಯತೆ ಏನು ಅಂತ ಪಾಠ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ಮೋದಿ ಅವರಿಗೆ. ಮತ್ತೊಂದು ಕಡೆ ಹೆಣ್ಣು ಮಕ್ಕಳ ರಕ್ಷಣೆ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆ? ಈ ಪಶ್ಚಿಮ ಬಂಗಾಳದ ದೊಡ್ಡ ಬೆಳವಣಿಗೆ ಇದೆಯಲ್ವಾ, ದೇಶವನ್ನು ಬೆಚ್ಚಿ ಬೆಳೆಸಿರುವಂಥ ಬೆಳವಣಿಗೆ ಬೆನ್ನಲ್ಲೇ ಯಾರ್ಯಾರ ಜವಾಬ್ದಾರಿ ಇದು? ಹಾಗಾದರೆ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ, ಯಾರನ್ನ ಹೊಣೆ ಮಾಡಬೇಕು ಅನ್ನೋ ವಿಚಾರ ಅತ್ಯಂತ ಪ್ರಮುಖವಾಗಿ ಚರ್ಚೆಯಾಗಿದೆ. ಮತ್ತು ಬಾಂಗ್ಲಾದಲ್ಲಿ ಅಲ್ಲಿರುವ ಅಲ್ಪಸಂಖ್ಯಾತರು, ಹಿಂದೂಗಳು ಸೇರಿದಂತೆ ಬೇರೆ ಅಲ್ಪಸಂಖ್ಯಾತರ ರಕ್ಷಣೆ ನಮ್ಮ ಮೊದಲ ಜವಾಬ್ದಾರಿ ಆಗಬೇಕಿತ್ತು ಅನ್ನೋ ವಿಷಯವನ್ನು ಅತ್ಯಂತ ಪ್ರಮುಖವಾಗಿ ಚರ್ಚಿಸಲಾಗಿದೆ. ಸೊ ಪಾಲಕ್ಕಾಡ್ನ ಈ ಕಾರ್ಯಕ್ರಮದ ಮೂಲಕ ಮೋದಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನೇ ಕೊಡ್ತಾ RSS. ಮತ್ತೊಂದು ಕಡೆ ಕಾಂಗ್ರೆಸ್ ಹುಬ್ಬೇರಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಕೈಗೆತ್ತಿಕೊಂಡಿರುವಂತಹ ಈ ಜಾತಿ ಗಣತಿ ಅಸ್ತ್ರಕ್ಕೆ RSS ನಿಂದ ಸಿಗ್ತಾ ಹಾಗಾದ್ರೆ ಬಲ. ಇದು ಒಂದು ರೀತಿಯಲ್ಲಿ ಮೋದಿ ಸರ್ಕಾರಕ್ಕೆ ಇರುಸು ಮುರುಸಿಗೆ ಕಾರಣ ಆಯ್ತಾ? ಮೊದಲೇ NDA ಮಿತ್ರ ಪಕ್ಷಗಳ ಸಿಡಿಮಿಡಿ ಮುನಿಸು ಈಗ ಒಂದೊಂದೇ ಹೊರಗಡೆ ಬರ್ತಿದೆ, ತಲೆನೋವಾಗ್ಬಿಟ್ಟಿದೆ. ಕೆಲವು ತಿಂಗಳುಗಳಲ್ಲಿ, 2-3 ತಿಂಗಳಲ್ಲಿ ಎಷ್ಟೆಲ್ಲ ಯೂಟರ್ನ್ ಸರ್ಕಾರ ತಗೊಂಡ ಅತ್ಯಂತ ಮಹತ್ವದ ತೀರ್ಮಾನಗಳಲ್ಲಿ ಯೂಟರ್ನ್ ಹೊಡೆಯುವಂತಾಗಿದೆ. ಸಂಕಷ್ಟದಲ್ಲಿದೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಅಷ್ಟು ಸುಲಭವಾಗಂತೂ ಹೋಗ್ತಿಲ್ಲ. NDA ಟೆನ್ಷನ್ನಲ್ಲೇ ಮುಂದೆ ಸಾಗ್ತಾ ಇದೆ. ಸರ್ಕಾರ ಬೀಳೋ ಹಂತ ಕಲ್ದಿದ್ರು ಹೊಂದಾಣಿಕೆ ವಿಚಾರದಲ್ಲಿ ಟೆನ್ಷನ್ಗಳಿವೆ. ಹೀಗಿರುವಾಗ RSSನ ಈ ಮಾಸ್ಟರ್ ಸ್ಟ್ರೋಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮುಂದಿನ ದಿನಗಳಲ್ಲಿ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.